ನೋಡಿ ಸರ್, ಈಸಿಯಾಗಿ ನಾವೇ ಕ್ಯಾರಿ ಮಾಡಿ ಯೂಸ್ ಮಾಡ್ಬೋದು. ಬಿಕಾಸ್ ಇದು ಓನ್ಲಿ 13 kg ಅಷ್ಟೇ ವೆಯ್ಟ್ ಇರುತ್ತೆ, ಈಸಿ ಟು ಕ್ಯಾರಿ ಆಗಿರುತ್ತೆ. ಸೊ ಕರೆಂಟ್ಲಿ ನಾವು 6 years ವಾರಂಟಿ, 10 years ಬ್ಯಾಟ್ರಿ ಲೈಫ್, 2500 ಬ್ಯಾಟ್ರಿ ಲೈಫ್ ಸೈಕಲ್ಸ್ ಇದೆ ನಮ್ಮದು. ಸೊ ಹಾಗಾಗಿ ಇದರಲ್ಲಿ ಆಕ್ಚುಲಿ ಲಿಥಿಯಂ ಅಲ್ಲಿ ಸ್ಮಾರ್ಟ್ BMS ಇರುತ್ತೆ. ಸ್ಮಾರ್ಟ್ BMS ಅಂದ್ರೆ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸರ್ ನೆಕ್ಸ್ಟ್ ಮಾಡೆಲ್ ಬಂದು BD1000. ಇದು ಬಂದು 1000 ವಾಟ್ಸ್ ಔಟ್ಪುಟ್, 100 AH ಬ್ಯಾಟ್ರಿ ಇರುತ್ತೆ ಸರ್. 4 years ವಾರಂಟಿ ಇರುತ್ತೆ ಸರ್. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ, ಇದು ಮನೇಲಿ ಟಿವಿ, ಲೈಟು, ಫ್ಯಾನು, ಮಿಕ್ಸಿ ಯೂಸ್ ಮಾಡ್ತೀವಿ, ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲ ಫುಡ್ ಟ್ರಕ್ ಇರುತ್ತೆ ರೋಡ್ ಸೈಡು, ಅಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು. ಒಂದು 5 ಲೈಟ್ಸು ಅಥವಾ ಮಿಕ್ಸಿ ರನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ, ಮಿಕ್ಸಿ ಅಥವಾ ನೇಮಿಂಗ್ ಬೋರ್ಡ್ ಅದನ್ನೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು ಸರ್. ಸರ್ ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತಂದ್ರೆ 4 BHK ಹೌಸ್ ಇರುತ್ತೆ, ಅಲ್ಲೂ ಯೂಸ್ ಮಾಡ್ಬೋದು. ಒಂದು 6 to 7 ಲೈಟ್ಸು, ಒಂದು 3-4 ಫ್ಯಾನ್ಸು, ಟಿವಿ, ಲ್ಯಾಪ್ಟಾಪು, ಡೆಸ್ಕ್ಟಾಪ್ಸು, CC ಕ್ಯಾಮ್ರಾ ಇದೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು. ಆ್ಯಂಡ್ 1 HP ಮೋಟರ್ ಕೂಡ ರನ್ ಮಾಡ್ಕೋಬಹುದು. ಇಲ್ಲ ನಾನು ಆಫೀಸಿಗೆ ಯೂಸ್ ಮಾಡ್ತೀನಿ ಅಂದರೆ ಲೇಸರ್ ಪ್ರಿಂಟರ್ಸ್ ಇರುತ್ತೆ, ಅದನ್ನು ಎಲ್ಲ ಕೂಡ ಯೂಸ್ ಮಾಡ್ಕೊಬೋದು ಸರ್. ಸೊ ಒಂದು 10 to 15 ಲೈಟ್ಸ್ ರನ್ ಆಗಬೇಕು, ಒಂದು 5 to 6 ಫ್ಯಾನ್ಸ್ ರನ್ ಆಗಬೇಕು, ಲ್ಯಾಪ್ಟಾಪ್ಸು, ಡೆಸ್ಕ್ಟಾಪ್ಸು, ಮತ್ತು 1/2 HP 1 HP ಮೋಟರ್ಸು, ವಾಟರ್ ಫಿಲ್ಟರು, ಎವ್ರಿಥಿಂಗ್ ರನ್ ಆಗಬೇಕು ಅನ್ನೋ ಪ್ಲಾನಲ್ಲಿ ಇಡ್ತೀರಾ. ಸೊ ಹಾಗೆ ನಿಮಗೆ ಇದು ಡೂಪ್ಲೆಕ್ಸ್ ಹೌಸ್ಗೆ ಪರ್ಫೆಕ್ಟ್ ಚಾಯ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮಾಡಲ್ಸ್ ಬಂದು 5 kV, 7.5 kV, 10 kV ಕೂಡ ಅವೈಲಬಿಲಿಟಿ ಇದೆ. ಸೊ ಯಾರೆಲ್ಲ AC, ಫ್ರಿಡ್ಜು, ವಾಷಿಂಗ್ ಮಿಷಿನು ಲೈಕ್ ದಟ್ ಈ ಥರ ಯಾರೆಲ್ಲ ರನ್ ಮಾಡಬೇಕು ಅಂತ ಹೇಳ್ತಾರೆ ಅವರಿಗೂ ಕೂಡ 5 kV, 7.5 kV, 10 kV ವರೆಗೂ ಅವೈಲಬಿಲಿಟಿ ಇದೆ. ಸೊ ಮ್ಯಾಮ್, ನೀವು ಹೇಳೋ ಹಾಗೆ ಆಲ್ರೆಡಿ 4 years ಆಗಿದೆ ನಿಮ್ಮ ಬಸುಕಿ UPS ಲಾಂಚ್ ಆಗಿ. ನೀವು ಮುಂಚೆ ಕೊಡ್ತಿದ್ದಕ್ಕಂಥ ಪ್ರಾಡಕ್ಟ್ಗೂ ಮತ್ತು ಇವಾಗ ಕೊಡ್ತಿರೋದಕ್ಕೂ ಏನು ಅಪ್ಡೇಟ್ಸ್ ಇದೆ ಮ್ಯಾಮ್? ಸರ್ ಮುಂಚೆ ನಾವು ಲಾಂಚ್ ಮಾಡಿದ್ದು ಫ್ಯೂ ಸಿಸ್ಟಮ್ ಇತ್ತು. ಸೊ ಇವಾಗೆಲ್ಲ ವಿತ್ MCB ಮಾಡಲ್ಸ್ ಬಂದಿದೆ. ಫಾರ್ ಎಕ್ಸಾಂಪಲ್ BK1250 ಮಾಡೆಲ್ ಬಂದು ನಮ್ಮದು ಮುಂಚೆ 100 AH ಬ್ಯಾಟ್ರಿ ಕೊಡ್ತಾ ಇದ್ವಿ, ಇವಾಗ ಸೇಮ್ ಪ್ರೈಸಲ್ಲೇ ಸೊ 150 AHನ ಆಫರ್ ಮಾಡ್ತಾ ಇದ್ವಿ. ಹಾಗೆ ನಾವು ಮುಂಚೆ 4 years ವಾರಂಟಿ ಕೊಡ್ತಾ ಇದ್ವಿ, ಇವಾಗ 5 years ವಾರಂಟಿ ಆಗಿದೆ. ಸೊ BG1250 ಮುಂಚೆ 5 years ಇತ್ತು, ಇವಾಗ 6 years ವಾರಂಟಿ ಆಗಿದೆ. ಅಂದರೆ ಟೋಟಲಿ ನಾವು MCB ಮಾಡಲ್ಸ್ನ ಅಪ್ಡೇಟ್ ಮಾಡಿದ್ವಿ, ಮತ್ತು 50% ಎಕ್ಸ್ಟ್ರಾ ಬ್ಯಾಕಪ್ ಕೊಡ್ತಾ ಇದ್ದೀವಿ. ಶ್ರೀರಾಮ ಕಾಡಿಂದ ನಾಡಿಗೆ ಬಂದ ದಿನ ದೀಪಾವಳಿ, ಬಸುಕಿ ನಿಮ್ಮ ಮನೆಗೆ ಬಂದರೆ ಅನುದಿನವೂ ದೀಪಾವಳಿ. ಮತ್ತೇಕೆ ತಡ, ಕರೆಂಟ್ ಕೈ ಕೊಟ್ಟಾಗ ನಿಮ್ಮ ಮನ ಬೆಳಗಲು ಬಸುಕಿ ಲಿಥಿಯಂ UPS ಅನ್ನು ಈ ಕೂಡಲೇ ಹಾಕಿಸಿಕೊಳ್ಳಿ. ಆಲ್ ಓವರ್ ದಿ ಕರ್ನಾಟಕ ನಾವು ಡೀಲರ್ಶಿಪ್ನ ಆಫರ್ ಮಾಡ್ತಾ ಇದ್ವಿ. ಕರೆಂಟ್ಲಿ ನೀವು ಆಲ್ರೆಡಿ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ಲೈಕ್ ಹೋಮ್ ಅಪ್ಲೈನ್ಸಸ್ಸು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ ಐಟಮು. ಸೊ ಅದ್ರ ಜೊತೆಗೆ ಇದನ್ನ ಹ್ಯಾಡ್ ಆನ್ ಮಾಡ್ಕೊಬೋದು ಅಂದರೆ ಖಂಡಿತವಾಗಿ ಹ್ಯಾಡ್ ಆನ್ ಮಾಡ್ಕೊಬೋದು. ಆ್ಯಸ್ ಎ ಸೈಡ್ ಬಿಸ್ನೆಸ್ ಆಗಿ ನಿಮಗೂ ಕೂಡ ಸೈಡ್ ಅರ್ನಿಂಗ್ ಆಗುತ್ತೆ. ದೆನ್ ಅದ್ರ ಜೊತೆಗೆ ಇವಾಗ ನೀವು ಸ್ಟಾರ್ಟಪ್ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲಾನಲ್ಲಿ ಇರ್ತಾರೆ. ಸೊ ಅಫ್ಕೋರ್ಸ್ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಏನೇ ಕಂಪನಿಯಿಂದ ಪ್ರಾಡಕ್ಟ್ದು ಡೀಟೇಲ್ಸು, ಟ್ರೈನಿಂಗ್ ಎವ್ರಿಥಿಂಗ್ ಬೇಕು ಅಂದರೆ ಕಂಪನಿಯಿಂದ ಬ್ಯಾಕ್ ಎಂಡ್ ಟೀಮಿಂದನೇ ನಿಮಗೆ ಎವ್ರಿಥಿಂಗ್ ಟ್ರೈನಿಂಗ್ ಸಿಗುತ್ತೆ. ಅದ್ರ ಜೊತೆಗೆ ಕಂಪನಿಯಿಂದ ನಿಮಗೆ ಸೇಲ್ಸ್ಗೂ ಸಪೋರ್ಟ್ ಇರ್ತೀವಿ, ಸರ್ವಿಸ್ಗೂ ಸಪೋರ್ಟ್ ಮಾಡ್ತೀವಿ. ಸರ್ವಿಸ್ ಆಲ್ ಓವರ್ ದಿ ಕರ್ನಾಟಕ ಎವ್ರಿ ಡಿಸ್ಟ್ರಿಕ್ಟ್ ಆಫ್ ದಿ ಕಾರ್ನರ್ ಕವರ್ ಮಾಡ್ತಾ ಇದ್ವಿ. ಆನ್ಸೈಟ್ ಫ್ರೀ ಸರ್ವಿಸ್ನ ಕೊಡ್ತಾ ಇದ್ವಿ. ಸೊ ಆನ್ಸೈಟ್ ಫ್ರೀ ಸರ್ವಿಸ್ ಸಿಗುತ್ತೆ ಕಂಪನಿಯಿಂದನೇ. ಏನು ವಾರಂಟಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ವಾರಂಟಿ ಪೀರಿಯಡಲ್ಲಿ ಫ್ರೀ ಸರ್ವಿಸ್ ಇರುತ್ತೆ. ಸೊ ಹಾಗೆ ನೀವು ಡೀಲರ್ ಆಗಿ ಅಪಾಯಿಂಟ್ ಆಗೋದಕ್ಕೆ ಕಂಪನಿಯಿಂದ ಸಪೋರ್ಟಿವ್ ಆಗಿರ್ತೀವಿ. ಹಾಯ್, ಎಲ್ಲರಿಗೂ ನಮಸ್ತೆ. ನಾವಿವತ್ತು ಬಂದಿದ್ದೀವಿ ಬಾಸುಕಿ ಲಿಥಿಯಂ UPS ಕಂಪನಿಯ ಆಥರೈಸ್ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಭಗತ್ ಇಂಟೀರಿಯರ್ಸ್ ಅವರ ಆಫೀಸ್ಗೆ. ಸೊ ನೀವೇನಾದರೂ ನ್ಯೂ ಹೌಸ್ ಕನ್ಸ್ಟ್ರಕ್ಷನ್ ಮಾಡಿ UPSನ ಬೈ ಮಾಡಬೇಕು, ಹಾಗೆ ಏನಾದರೂ ಒಂದು ಸೈಡ್ ಬಿಸ್ನೆಸ್ಸು ಅಥವಾ ನ್ಯೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನಲ್ಲಿ ಇದ್ದೀರಾ, ಹಾಗಾದರೆ ನೀವು ಈ ಕೂಡಲೇ ಇಲ್ಲಿಗೆ ಬನ್ನಿ. ಸೊ ನ್ಯೂ ಕಾಲೋನಿಯ ಪೈ ಲೇಔಟ್ನ ಕೋಣಗುಂಟೆ ಕ್ರಾಸಲ್ಲಿ ಆಫೀಸ್ ಲೊಕೇಟ್ ಆಗಿದೆ. ಹಾಗಾದರೆ ಮೇಡಮ್, ಬಾಸುಕಿ ಲಿಥಿಯಂ UPS ಅಲ್ಲಿ ಯಾವ್ಯಾವ ಥರ UPS ಸಿಗುತ್ತೆ? ಸರ್ ನಮ್ಮಲ್ಲಿ 0.5 kV ಇಂದ 10 kV ವರೆಗೂ UPS ಅವೈಲಬಿಲಿಟಿ ಇದೆ. ಸೊ ನೀವೇನಾದರೂ ಡೊಮೆಸ್ಟಿಕ್ಗೆ ಯೂಸ್ ಮಾಡಬೇಕು ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಬೇಕು ಅಂದರೆ ಎಲ್ಲ ರೀತಿ ಕೂಡ ಅವೈಲಬಿಲಿಟಿ ಇದೆ. ಬನ್ನಿ ಎಲ್ಲ ತಿಳಿಸ್ಕೊಡ್ತೀವಿ. ಓಕೆ ಮ್ಯಾಮ್, ಹಾಗಾದ್ರೆ ಬಸುಕಿ ಲಿಥಿಯಂ UPS ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು, ಏನೆಲ್ಲ ಫೀಚರ್ಸ್ ಪ್ರೊವೈಡ್ ಮಾಡ್ತೀರಾ ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್ ನಮ್ಮದು ಕಂಪನಿ ಬಂದು 15 years ಓಲ್ಡ್ ಕಂಪನಿ. ಫಸ್ಟ್ ನಾವು ಟ್ರೇಡಿಂಗ್ ಮಾಡ್ತಾ ಇದ್ವಿ. ಸೊ ಎಷ್ಟು ದಿವಸ ಇದನ್ನೇ ಆಸಿಡ್ ಹಾಕಿ ಡಿಸ್ಟ್ರಿಬ್ಯೂಟರ್ ಹಾಕಿ ಮೇಂಟೈನ್ ಮಾಡೋದು. ಸೊ ಇದಕ್ಕೆ ಒಂದು ಹೆಡ್ಏಕ್ ಆಗಿರುತ್ತೆ ಕಸ್ಟಮರ್ಸ್ಗೆಲ್ಲ. ಸೊ ಇದಕ್ಕೇನಾದ್ರು ಒಂದು ಪರಿಹಾರ ಬೇಕು ಅಂತ ಹೇಳ್ಬಿಟ್ಟು ನಾವು ಲಿಥಿಯಮಲ್ಲಿ ರಿಸರ್ಚ್ಗೆ ಬಂದಾಗ ಸೊ ಬಾಸುಕಿ ಲಿಥಿಯಂ UPS ಅನ್ನೋ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡಿದ್ದು. ಸೊ ಬಾಸುಕಿ ಲಿಥಿಯಂ UPS ಪ್ರಾಡಕ್ಟ್ ಲಾಂಚ್ ಆಗಿ 4 years ಆಗಿದೆ. ಸೊ ನಮ್ಮ ಕಂಪನಿಗೆ 5000 ಹ್ಯಾಪಿ ಕಸ್ಟಮರ್ಸ್ ಕೂಡ ಇದ್ದಾರೆ. ಸೊ ಆಲ್ ಓವರ್ ದಿ ಕರ್ನಾಟಕ, ಇನ್ ವಿಲೇಜಲ್ಲೂ ಕೂಡ, ಎಲ್ಲ ವಿಲೇಜಲ್ಲೂ ಕೂಡ, ಮೂಲೆಯಲ್ಲೂ ಕೂಡ ಇನ್ಸ್ಟಾಲೇಷನ್ ಆಗಿದೆ. ಸೊ ಮೇಡಮ್, ಹಾಗಾದ್ರೆ ಲಿಥಿಯಂ UPS ಅಲ್ಲಿ ಕರ್ನಾಟಕದಲ್ಲಿ ನೀವೇ ಮೊದಲನೇವರು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ UPSಗೂ ಮತ್ತೆ ಟ್ರೆಡಿಷನಲ್ UPSಗೂ ಏನು ಡಿಫ್ರೆನ್ಸ್ ಇದೆ ಮ್ಯಾಮ್? ಸರ್ ಟ್ರೆಡಿಷನ್ UPS ಅಂದರೆ ಎವ್ರಿ 6 monthsಗೆ ಆ್ಯಸಿಡ್ ಆಗಬೇಕು, ಡಿಸ್ಟ್ರಿಬ್ಯೂಟರ್ ಹಾಕಬೇಕು, ಮೇಂಟೈನ್ ಮಾಡಬೇಕು. ಅದೆಷ್ಟೇ ಮೇಂಟೈನ್ ಮಾಡಿದ್ರು ಕೂಡ ಒಂದು 4 to 5 years ಅಷ್ಟೇ ಫೇಲ್ಯೂರ್ ಆಗಿಬಿಡುತ್ತೆ ಬ್ಯಾಟ್ರಿ. ಸೊ ಒಂದು 3 years ವಾರಂಟಿ ಕೊಡ್ತಾರೆ, 4 to 5 yearsಗೆ ಬ್ಯಾಟ್ರಿ ಫೇಲ್ಯೂರ್ ಆಗುತ್ತೆ. ಅಗೇನ್ ಮತ್ತೆ ಕಸ್ಟಮರ್ ಏನು ಮಾಡಬೇಕು, 10 yearsಗೆ ಮತ್ತೆ ಅಗೇನ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಲೈಕ್ ದಟ್ ಈ ಥರ ಇರುತ್ತೆ ಟ್ರೆಡಿಷನ್ UPS ಅಲ್ಲಿ. ಬಟ್ ಅದೇ ನೀವು ಲಿಥಿಯಂ UPSಗೆ ಬಂದರೆ ಟೋಟಲಿ 0 ಮೇಂಟೆನೆನ್ಸ್, ನೋ ಆ್ಯಸಿಡ್, ನೋ ಡಿಸ್ಟ್ರಿಬ್ಯೂಟರ್, ಫಿಟ್ ಆ್ಯಂಡ್ ಫರ್ಗೆಟಬಲ್ ಆಗಿರುತ್ತೆ. ಸೊ ನಮ್ದು ಇನ್ವರ್ಟರ್ ಮತ್ತು ಬ್ಯಾಟ್ರಿ ಎರಡು ಇನ್ ಬಿಲ್ಡಲ್ಲಿ ಒಂದೇ ಬಾಕ್ಸಲ್ಲಿ ಇರುತ್ತೆ. ಸೊ ನೀವು ಈ ಥರ ವಾಲ್ ಮೌಂಟ್ ಕೂಡ ಮಾಡ್ಕೊಬೋದು. ನೋಡಿ ಸರ್, ಈಸಿಯಾಗಿ ನಾವೇ ಕ್ಯಾರಿ ಮಾಡಿ ಯೂಸ್ ಮಾಡ್ಬೋದು. ಬಿಕಾಸ್ ಇದು ಓನ್ಲಿ 13 kg ಅಷ್ಟೇ ವೆಯ್ಟ್ ಇರುತ್ತೆ, ಈಸಿ ಟು ಕ್ಯಾರಿ ಆಗಿರುತ್ತೆ. ಸೊ
ಹಾಗೆ ನಮ್ಮದು ಬಂದು 2500 ಬ್ಯಾಟ್ರಿ ಲೈಫ್ ಸೈಕಲ್ಸ್ ಇರುತ್ತೆ. ಏನಿದು ಬ್ಯಾಟ್ರಿ ಲೈಫ್ ಸೈಕಲ್ ಅಂತ ನೀವು ಕೇಳ್ಬೋದು. ಸೊ ಬ್ಯಾಟ್ರಿ ಲೈಫ್ ಸೈಕಲ್ ಅಂದರೆ ಒಂದು ಸಲ ಬ್ಯಾಟ್ರಿ ಫುಲ್ಲು ಚಾರ್ಜ್ ಆಗಿ ಫುಲ್ಲು ಡಿಸ್ಚಾರ್ಜ್ ಆಗೋದನ್ನ ಒಂದು ಲೈಫ್ ಸೈಕಲಾಗಿ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ನಮ್ಮದು ಬ್ಯಾಟ್ರಿ ಲೈಫ್ ಸೈಕಲ್ಸ್ 2500 ಟೈಮ್ಸ್ ಚಾರ್ಜ್ ಆಗಿ ಡಿಸ್ಚಾರ್ಜ್ ಆಗುವಂಥ ಕೆಪಾಸಿಟಿ ಲಿಥಿಯಮ್ಗೆ ಇರುತ್ತೆ. ಸೊ ಇದ್ರ ಮೇಲೆ ನಾವು ನಿಮಗೆ 10 ಇಯರ್ಸ್ ಬ್ಯಾಟ್ರಿ ಲೈಫ್ನ ಕೊಡ್ತಾ ಇದ್ದೀವಿ ಸರ್. ಸೊ ಕರೆಂಟ್ಲಿ ನಾವು 6 ಇಯರ್ಸ್ ವಾರಂಟಿ, 10 ಇಯರ್ಸ್ ಬ್ಯಾಟ್ರಿ ಲೈಫ್, 2500 ಬ್ಯಾಟ್ರಿ ಲೈಫ್ ಸೈಕಲ್ಸ್ ಇದೆ ನಮ್ಮದು. ಮ್ಯಾಮ್ ಇದು ಪ್ಯೂರ್ಲಿ ಸೈನ್ ವೇವ್ ಔಟ್ಪುಟ್ ಅಂದರೆ ಏನು? ಸರ್ ಆ್ಯಕ್ಚುಲಿ ನಮ್ಮ UPS ಬಂದು ವಿತಿನ್ ಲೆಸ್ ದನ್ 15 ಮಿನಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಬೂಟಪ್ ಆಗುತ್ತೆ. ಸೊ ಹಾಗಾಗಿ ಇದು ಪ್ಯೂರ್ಲಿ ಸೈನ್ ವೇವ್ ಔಟ್ಪುಟ್ ಇರುತ್ತೆ. ಸಮ್ ಕಸ್ಟಮರ್ಸ್ಗೆ ಡೌಟ್ ಇರುತ್ತೆ, ಅಂದರೆ ನನಗೆ ಇವಾಗ ಡೆಸ್ಕ್ಟಾಪ್ಸ್ ಯೂಸ್ ಮಾಡ್ತಿರ್ತೀವಿ, ಲ್ಯಾಪ್ಟಾಪ್ಸು, ಈ ಥರ CC ಕ್ಯಾಮ್ರಾಸ್ ಎಲ್ಲ ಇರುತ್ತೆ. ಸೊ ಏನಾದರೂ ಪವರ್ ಹೋಗಿದ ತಕ್ಷಣ ಇಮಿಡಿಯೇಟ್ ಟೇಕ್ ಓವರ್ ಮಾಡುತ್ತಾ ಅಥವಾ ಸಮ್ ಟೈಮ್ ತೊಗೊಳುತ್ತಾ? ಸೊ ಬಟ್ ವಿತಿನ್ ಲೆಸ್ ದನ್ 15 ಮಿನಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಮ್ಮದು ಬೂಟಪ್ ಆಗೋದ್ರಿಂದ ಸೊ ಏನು ಶಟ್ ಡೌನ್ ಆಗೋಲ್ಲ, ಆಟೋಮೆಟಿಕ್ ಅಗೇನ್ ಟೇಕ್ ಓವರ್ ಮಾಡುತ್ತೆ. ಸೊ ಆ್ಯಕ್ಚುಲಿ ಇದು ಇನ್ಸ್ಟಾಲೇಷನ್ನು ಕೂಡ ತುಂಬ ಈಸಿ ಇರುತ್ತೆ. ಜಸ್ಟ್ ಇನ್ಪುಟ್ಟು ಔಟ್ಪುಟ್ಟು ಕೊಡ್ತೀರಾ, 2 MCB ಆನ್ ಮಾಡ್ತೀರಾ, ಸೊ ಪವರ್ ಆನ್ ಬಟನ್ ಆನ್ ಮಾಡ್ತೀರಾ. ಈಸಿ ಇನ್ಸ್ಟಾಲೇಷನ್ ಇರುತ್ತೆ, ಈಸಿ ಕ್ಯಾರಿ ಮಾಡಿ ನೀವೇ ಇನ್ಸ್ಟಾಲೇಷನ್ ಕೂಡ ಮಾಡ್ಕೊಬೋದು ಸರ್. ಸರ್ ಇದು ಬಂದು 3 ಟೈಮ್ಸ್ ಬ್ಯಾಟ್ರಿ ಲೈಫ್ ಇರುತ್ತೆ. ಇದು ಯಾವ ಥರ ಅಂದರೆ ಇವಾಗ ಟ್ರೆಡಿಷನ್ UPS ಅಂದರೆ 0 ಇಂದ 3 ಇಯರ್ಸ್ಗೆ 1 ಟೈಮು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಇನ್ವರ್ಟರ್ನ ಮತ್ತು ಬ್ಯಾಟ್ರಿನ ಬೈ ಮಾಡ್ತಾರೆ. ಅಗೇನ್ ಏನಾಗುತ್ತೆ, ಅದು ಒಂದು 4 to 5 ಇಯರ್ಸ್ಗೆ ಬ್ಯಾಟ್ರಿ ಫೇಲ್ಯೂರ್ ಆಗುತ್ತೆ. ಸೊ ಅಗೇನ್ ಮತ್ತೆ ಕಸ್ಟಮರ್ ಏನು ಮಾಡಬೇಕು, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದೇ ರೀತಿ ಸೊ 10 ಇಯರ್ಸ್ಗೆ ಅಂತ ಕಂಪೇರ್ ಮಾಡಿಕೊಂಡ್ರೆ 3 ಟೈಮ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದೇ ನೀವು ಲಿಥಿಯಂ UPSಗೆ, ನಮ್ಮ ಬಾಸುಕಿ ಲಿಥಿಯಂ UPSಗೆ ಅಂತ ಬಂದರೆ ಸೊ 10 ಇಯರ್ಸ್ಗೆ 1 ಟೈಮ್ ಮಾತ್ರ ಇನ್ವೆಸ್ಟ್ಮೆಂಟ್ ಇರುತ್ತೆ. ಬಿಕಾಸ್ ನಾವು 6 ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ, 10 ಇಯರ್ಸ್ ಬ್ಯಾಟ್ರಿ ಲೈಫ್ ಇರುತ್ತೆ, 2500 ಬ್ಯಾಟ್ರಿ ಲೈಫ್ ಸೈಕಲ್ಸ್ ಇರುತ್ತೆ. ಹಾಗಾದ್ರೆ ಮ್ಯಾಮ್ ಇದನ್ನ ಹಾಕ್ಸೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ ಹೆಂಗೆ ಬರುತ್ತೆ? ಸರ್ ಇದರಲ್ಲಿ ತುಂಬ ಕಡಿಮೆ ಬರುತ್ತೆ. ಬಿಕಾಸ್ ಯಾಕೆಂದರೆ ನಮ್ಮ UPS ಬಂದು ಜಸ್ಟ್ 5 to 6 ಅವರ್ಸ್ಗೆ ಫುಲ್ ಚಾರ್ಜ್ ಆಗುತ್ತೆ. ಜಸ್ಟ್ ಓನ್ಲಿ 1 ಯೂನಿಟ್ ಪವರ್ನ ಮಾತ್ರ ಕನ್ಸಪ್ಷನ್ ಮಾಡುತ್ತೆ. ಸೊ ಹಾಗಾಗಿ ಇದರಲ್ಲಿ ಆ್ಯಕ್ಚುಲಿ ಲಿಥಿಯಮಲ್ಲಿ ಸ್ಮಾರ್ಟ್ BMS ಇರುತ್ತೆ. ಸ್ಮಾರ್ಟ್ BMS ಅಂದರೆ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ಇದೇನು ಮಾಡುತ್ತೆ, ಬ್ಯಾಟ್ರಿನ ಕಂಟ್ರೋಲ್ ಮಾಡುತ್ತೆ. ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ, ಪದೇ ಪದೇ ಬ್ಯಾಟ್ರಿ ಚಾರ್ಜ್ ಆಗಲ್ಲ. ಸೊ ನಿಮಗೆ ಯಾವಾಗ ಡಿಸ್ಚಾರ್ಜ್ ಆಗಿರುತ್ತೋ ಆಗ ಮಾತ್ರ ಡಿಸ್ಚಾರ್ಜ್ ಅಂದರೆ ಬ್ಯಾಟ್ರಿ ಖಾಲಿ ಆದಾಗ ಮಾತ್ರ ಚಾರ್ಜ್ ಮಾಡ್ಕೊಳ್ಳುತ್ತೆ. ಅದರ್ವೈಸ್ ಅಗೇನ್ ಇದು ಸೊ ಡಿಸ್ಚಾರ್ಜ್ ಆಗೋದು ಮತ್ತು ಚಾರ್ಜ್ ಆಗೋದು ಲೈಕ್ ದಟ್ ಈ ಥರ ಮಾಡಲ್ಲ. ನಿಮಗೆ ಟ್ರೆಡಿಷನ್ UPS ಆದರೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಅದೇ ಚಾರ್ಜ್ ಆಗುತ್ತೆ ಮತ್ತು ಆಟೋಮೆಟಿಕ್ ಅದೇ ಡಿಸ್ಚಾರ್ಜ್ ಆಗುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಆ ಸೈಕಲ್ ರನ್ ಆಗ್ತಾ ಇರುತ್ತೆ ರೋಟೇಟ್ ಆಗಿ. ಸೊ ಆವಾಗ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ಲು ಜಾಸ್ತಿ ಬರುತ್ತೆ. ಬಟ್ ಅದೇ ನೀವು ಲಿಥಿಯಮ್ಗೆ ಅಂತ ಬಂದರೆ ಸೊ ನಿಮಗೆ ತುಂಬ ಕಡಿಮೆ ಬರುತ್ತೆ. ಜಸ್ಟ್ ಓನ್ಲಿ 1 ಯೂನಿಟ್ ಮಾತ್ರ ಕನ್ಸಪ್ಷನ್ ಇರುತ್ತೆ. ಏಕೆ ಅಂತ ಹೇಳಿದ್ರೆ ಸೊ ಒಂದ್ಸಲ ಬ್ಯಾಟ್ರಿ ಫುಲ್ಲು ಚಾರ್ಜ್ ಆಗಿ ಸೊ ಅದು ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ, ನೀವೇನು ಮ್ಯಾನ್ಯುಯಲಿ ಆಪ್ರೇಟ್ ಮಾಡೋದಿರಲ್ಲ. ಅಗೇನ್ ಮತ್ತೆ ಏನಾಗುತ್ತೆ, ಸೊ ಯಾವಾಗ ಬ್ಯಾಟ್ರಿ ಖಾಲಿ ಆಗುತ್ತೆ ಅಗೇನ್ ಅದೇ ಚಾರ್ಜ್ ಮಾಡಿಕೊಂಡು ಸೊ ಅಗೇನ್ ರನ್ನಿಂಗ್ ಇರುತ್ತೆ. ಬಟ್ ಇದು ಏನು ಅಂದರೆ ಈ ಸಿಸ್ಟಮು ಸ್ಮಾರ್ಟ್ BMS ಇರೋದ್ರಿಂದ ನಿಮಗೆ ಬ್ಯಾಟ್ರಿನ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಜಸ್ಟ್ ಓನ್ಲಿ 1 ಯೂನಿಟ್ ಮಾತ್ರ ಪವರ್ನ ಕನ್ಸಪ್ಷನ್ ಮಾಡುತ್ತೆ. ಹಾಗಾದ್ರೆ ಮ್ಯಾಮ್ ನೀವು ಹೇಳೋ ಥರ ಇದನ್ನ ತಗೊಂಡ್ರೆ ಬೆಸ್ಟ್, ಈಸಿ ಟು ಯೂಸ್ ಮತ್ತು 0 ಮೇಂಟೆನೆನ್ಸ್ ಇರುತ್ತೆ. ಅಫ್ಕೋರ್ಸ್ ಸರ್, ಏಕೆಂದರೆ ಸೊ ಎಲ್ಲರೂ ಅವ್ರದ್ದೇ ಆದಂಥ ವರ್ಕಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಮೇಂಟೆನ್ಸ್ ಮಾಡೋದಕ್ಕೂ ಟೈಮ್ ಇರಲ್ಲ. ಸೊ ಅದ್ರ ಜೊತೆಗೆ ಮತ್ತೆ ಬ್ಯಾಟ್ರಿ ಫೇಲ್ಯೂರ್ ಆಗ್ತಾ ಇರುತ್ತೆ, ಅವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಲೈಕ್ ದಟ್ ಈ ಥರ ಎಲ್ಲ ಇರುತ್ತೆ ಟ್ರೆಡಿಷನ್ UPSಲ್ಲಿ. ಬಟ್ ಅದಕ್ಕಿಂತ ಇದು ಲಿಥಿಯಂ ಬೆಟರ್ ಆಪ್ಷನ್ ಇರುತ್ತೆ. ಸೊ ನಿಮಗೆ ಹಾಗಾದರೆ ಬಾಸುಕಿ ಲಿಥಿಯಂ UPS ಬೆಸ್ಟ್ ಆಪ್ಷನ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಹಾಗಾದರೆ ನಮ್ಮ ಬಾಸುಕಿ ಲಿಥಿಯಂ UPSಲ್ಲಿರುವ 0.5 kV ಇಂದ 10 kV ವರೆಗೂ ಯಾವ್ಯಾವ ಪ್ರಾಡಕ್ಟ್ಸು ಏನೇನು ಯೂಸ್ ಮಾಡ್ಬೋದು ಎಲ್ಲ ಡೀಟೇಲ್ಸು ನಮ್ಮ ಬ್ಯಾಂಗ್ಳೂರ್ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಭಗತ್ ಇಂಟೀರಿಯರ್ಸ್ ಅವರು ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ, ಬನ್ನಿ ಸರ್. ಸೊ ನಮ್ಮ ಬ್ಯಾಂಗ್ಳೂರ್ ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ನಂದಿ ಸರ್ ನಮ್ಮ ಜೊತೆಲಿದ್ದಾರೆ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್ ಬೋರ್ಡ್ ನೋಡಿದ್ರೆ ಭಗತ್ ಇಂಟೀರಿಯರ್ಸ್ ಅಂತ ಹಾಕಿದ್ದೀರಾ, ಬಟ್ ಇಲ್ಲಿ UPS ಅಂತ ಹೇಳ್ತಾ ಇದ್ದೀರಲ್ಲ, ಡಿಸ್ಟ್ರಿಬ್ಯೂಟರ್ ಹೆಂಗೆ ಸರ್? ಬೇರೆಯವರು ತಗೋಬೋದಾ ಇದು? ಹೆಂಗೆ ಸರ್, ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ. ನಾನು ಆ್ಯಕ್ಚುಲಿ ಭಗತ್ ಇಂಟೀರಿಯರ್ಸ್ ಅಂತ ನಮ್ಮದು ಬ್ರ್ಯಾಂಡ್ ಇದೆ. ಆದರೆ ನಾನು ಫಸ್ಟು UPS ತಗೋಬೇಕಾದ್ರೆ ಕಾರಣ ಏನು ಅಂತಂದರೆ ನನಗೆ ಯೂಸ್ ಮಾಡೋಣ ಅಂತ ನಾನು ತಗೊಂಡೆ. ಅದು ಒಂದು ತಗೊಂಡು ಚೆನ್ನಾಗಿ ಬಂದಮೇಲೆ ನಾನು ಡೀಲರ್ಶಿಪ್ ತಗೊಂಡೆ. 6 ಪೀಸ್ ತಗೊಂಡು ಡೀಲರ್ಶಿಪ್ ಮಾಡಿ ಅವ್ರ ಕಸ್ಟಮರು ಹ್ಯಾಪಿನೆಸ್ ಎಲ್ಲ ನೋಡಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಪರವಾಗಿಲ್ಲ, ಇದನ್ನು ಮಾಡ್ಬೋದಲ್ಲ ಅನ್ನಿಸ್ತು. ಯಾಕೆ ಅಂದರೆ ಅವ್ರದ್ದು ಸರ್ವೀಸು ಅದೆಲ್ಲ ಚೆನ್ನಾಗಿದೆ. ನಾವು ಓನ್ಲಿ ಡೀಲರ್ ಆದವರು ಹೋಗಿ ಇನ್ಸ್ಟಾಲ್ ಮಾಡಿದ್ರೆ ಮುಗೀತು. ಮಿಕ್ಕಿದ್ದು ಏನೇ ಇದ್ರೂ ನಮ್ಮ ಬಾಸುಕಿ ಕಂಪ್ನಿಯವ್ರು ಮಾಡೋ ದೇಶದಿಂದ ನಮ್ಗೆ ಯಾವುದೂ ಆ ಥರ ತಲೆ ಬಿಸಿ ಇರೋಲ್ಲ. ಹಂಗಾಗಿ ಮಾಡ್ತಾ ಯಾಕೆ ಡೀಲರ್ ಯಾಕೆ, ಆಮೇಲೆ ಡಿಸ್ಟ್ರಿಬ್ಯೂಟರೇ ಮಾಡೋಣ ಅಂತ ಮಾಡಿ ಮತ್ತು ಡೀಲರ್ಗಳಿಗೂ ಅವಕಾಶ ಇದೆ ನಮ್ಮ ಕಂಪ್ನಿ ಕಡೆಯಿಂದ. ಆಲ್ ಓವರ್ ಕರ್ನಾಟಕ ಡೀಲರ್ಗಳನ್ನೆಲ್ಲ ಸರ್ಚ್ ಮಾಡ್ತಾಯಿದ್ದೀವಿ ಸರ್. ಡೀಲರ್ ಬೇಕು ಅಂತಂದರೆ ಅವ್ರಿಗೇನು ತುಂಬ ಎಜುಕೇಟೆಡ್ ಆಗಬೇಕು, ಇಲ್ಲ ಇಂಥ ಕ್ಯಾಟಗರಿಯಿಂದ ಬಂದಿರಬೇಕು ಅನ್ನೋದು ಏನೂ ಇಲ್ಲ. ಅವ್ರದ್ದು ಏನೇ ಬಿಸ್ನೆಸ್ ಇದ್ರೂ ಆ ಬಿಸ್ನೆಸ್ ಜೊತೆಗೆ ಅಡಿಷನ್ ಆಗಿ ಇದನ್ನು ಯೂಸ್ ಮಾಡಿದ್ರೆ ಅದರಲ್ಲೂ ಸ್ವಲ್ಪ ಇನ್ಕಮ್ ಜನ್ರೇಟ್ ಮಾಡ್ಬೋದು. ಹಂಗಾಗಿ ಓನ್ಲಿ ಒಂದು GST ಒಂದಿದ್ರೆ ಸಾಕು, ನಾವು ಪ್ರತಿಯೊಬ್ಬರಿಗೂ ಡೀಲರ್ಶಿಪ್ ಕೊಡ್ತಾಯಿದ್ದೀವಿ. ಇನ್ನೊಂದು ಹೇಳಬೇಕು ಅಂದರೆ ಎಲೆಕ್ಟ್ರಿಷಿಯನ್ ವರ್ಕ್ ಎಲ್ಲ ಮಾಡ್ತಾರಲ್ಲ, ಅವ್ರಿಗೂ ಬಿಸ್ನೆಸ್ ಆಪರ್ಚುನಿಟಿ ಇದೆ. ಯಾಕೆ ಅಂತಂದರೆ ಅವ್ರದ್ದು ಎಲ್ಲೇ ಕಾಂಟ್ರಾಕ್ಟ್ ಇದ್ರೂ
ಅವರು ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋ ಒಂದು ಇದಿತ್ತು ಅಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಬಿಸ್ನೆಸ್ ಆಪರ್ಚುನಿಟಿ ಹೇಳ್ಕೊಡ್ತೀವಿ, ಹೇಗೆ ಏನು ಅಂತ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಬೆಂಗಳೂರಲ್ಲಿ ನಮ್ಗೆ ತುಂಬ ಹೆಚ್ಚಿನ ಜನ ಬೇಕಾಗಿದೆ. ಯಾಕೆಂದರೆ ಬೇರೆ ಕಡೆ ಎಲ್ಲ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಇವಾಗ ಬೆಂಗಳೂರಲ್ಲಿ ತುಂಬ ಸೇಲ್ ಆಗ್ತಾ ಇರೋದ ಕಾರಣ ಬೆಂಗಳೂರಲ್ಲಿ ಜಾಸ್ತಿ ಡೀಲರ್ಗಳನ್ನ ಹುಡುಕ್ತಾ ಇದ್ವಿ. ಯಾಕೆ ಅಂತ ಅಂದರೆ ಈಗ ಹೊಸಕೋಟೆ, KR-ಪುರಮ್ಮು ಆ ಕಡೆ ಎಲ್ಲ ತುಂಬ ದೂರ ಆಗುತ್ತೆ, ನಾವು ಸಪ್ಲೈ ಕೊಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ಯಾರು ಆ ಕಡೆಯಿಂದ ಬಂದರೆ ಅವ್ರಿಗೆ ಅವಕಾಶ ತುಂಬ ಇದೆ ಸರ್. ಸರ್ ಹಾಗಾದ್ರೆ ಒಂದೊಂದೇ ಪ್ರಾಡಕ್ಟ್ ಡೀಟೇಲ್ಸು ಏನೇನು ಸಿಗುತ್ತೆ, ಡೀಲರ್ಸ್ ಯಾವ್ಯಾವ ಥರ ಅವಕಾಶ ಸಿಗುತ್ತೆ, ಯಾವ್ಯಾವ ಥರ ಪ್ರಾಡಕ್ಟ್ ಸಿಗುತ್ತೆ ಅಂತ ಒಂದು ಸ್ವಲ್ಪ ತೋರಿಸ್ಕೊಡ್ತೀರಾ? ಖಂಡಿತ ಸರ್. ಮೇಡಮ್ ಕೃತಿಕಾ ಅಂತ ಇದ್ದಾರೆ, ಅವರು ನಿಮಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಎಲ್ರಿಗೂ ನಮಸ್ತೆ. ನಮ್ಮ ಭಗತ್ ಇಂಟೀರಿಯಲ್ ಸಿಗುವ ಬಸುಕಿ ಲಿಥಿಯಂ UPS ಎಲ್ಲ ಮಾಡೆಲ್ಸು ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಹತ್ರ 0.5 kV ಇಂದ 10 kV ವರೆಗೂ ಕೂಡ UPS ಅವೈಲಬಿಲಿಟಿ ಇದೆ ಸರ್. ಇದು ಬಂದು 0.5 kV 400 ವಾಟ್ಸ್ ಔಟ್ಪುಟ್ ಇರುತ್ತೆ, 50H ಬ್ಯಾಟ್ರಿ ಸರ್. BD 500 ಅಂತ ಸ್ಟ್ರೀಟ್ ಸೈಜ್ ಸ್ಮಾಲ್ ಬಿಸ್ನೆಸ್ ಮಾಡೋರ್ಗೆ ಯೂಸ್ ಆಗುತ್ತೆ. ಇಲ್ಲ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀನಿ ಅವ್ರಿಗೊಂದು ಲ್ಯಾಪ್ಟಾಪು, ಒಂದು ವೈಫೈ ರೂಟರ್ ಕೂಡ ವರ್ಕ್ ಮಾಡ್ಕೋಬೋದು. ಜಸ್ಟ್ 13 kg ವೇಟ್ ಇರುತ್ತೆ ಸರ್. ಇದು ನೀವು ಚಾರ್ಜ್ ಮಾಡಿ ಕೂಡ ಹೊರಗಡೆ ತೊಗೊಂಡೋಗಿ ಯೂಸ್ ಮಾಡ್ಬೋದು ಸರ್. ನೆಕ್ಸ್ಟ್ ಮಾಡೆಲ್ ಬಂದು BD 1000. ಇದು ಬಂದು 1000 ವಾಟ್ಸ್ ಔಟ್ಪುಟ್ 100H ಬ್ಯಾಟ್ರಿ ಇರುತ್ತೆ ಸರ್. 4 years ವಾರಂಟಿ ಇರುತ್ತೆ ಸರ್. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ, ಇದು ಮನೇಲಿ TV, ಲೈಟು, ಫ್ಯಾನು, ಮಿಕ್ಸಿ ಯೂಸ್ ಮಾಡ್ತೀವಿ, ಅಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಫುಡ್ ಟ್ರಕ್ ಇರುತ್ತೆ ರೋಡ್ ಸೈಡು, ಅಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಒಂದು 5 ಲೈಟ್ಸು ಅಥವಾ ಮಿಕ್ಸಿ ರನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ, ಮಿಕ್ಸಿ ಅಥವಾ ನೇಮಿಂಗ್ ಬೋರ್ಡ್ ಅದನ್ನೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ಸರ್. ಇನ್ನು ನೆಕ್ಸ್ಟ್ ಮಾಡೆಲ್ ಬಂದು BK1250 ಅಂತ. ಇದು 1000 ವಾಟ್ಸ್ ಔಟ್ಪುಟ್ಟು 150H ಬ್ಯಾಟ್ರಿ ಇರುತ್ತೆ ಸರ್. 5 years ವಾರಂಟಿ ಇರುತ್ತೆ. ಇದನ್ನು ಕೂಡ ನೀವು ಮನೇಲಿ TV, ಲೈಟು, ಫ್ಯಾನು, ಮಿಕ್ಸಿ, ಡೆಸ್ಕ್ಟಾಪು, ಲ್ಯಾಪ್ಟಾಪು ಆ್ಯಂಡ್ HP ಮೋಟರ್ ಕೂಡ ರನ್ ಮಾಡ್ಕೋಬೋದು ಸರ್ ಈ ಮಾಡೆಲಲ್ಲಿ. ಇನ್ನು ನೆಕ್ಸ್ಟ್ ವರ್ಷನು ಅಂತಂದರೆ BG1250. ಇದು ಬಂದು ಸರ್ 1000 ವಾಟ್ಸ್ ಔಟ್ಪುಟ್ಟು 150H ಬ್ಯಾಟ್ರಿ ಇರುತ್ತೆ ಆ್ಯಂಡ್ 6 years ವಾರಂಟಿ ಇರುತ್ತೆ. ಇದು ಕೂಡ ಮನೇಲಿ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇಂಜಿಕ್ ಪ್ರಿಂಟರ್ ಕೂಡ ವರ್ಕ್ ಮಾಡ್ಕೋಬೋದು. ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತಂದರೆ, ಇದು 5 years ವಾರಂಟಿ ಇರುತ್ತೆ ಸರ್, ಇದು 6 years ವಾರಂಟಿ ಇರುತ್ತೆ. ಮ್ಯಾಮ್ ಈ ಎರಡು ಮಾಡೆಲ್ಗೂ ಬರೀ ವಾರಂಟಿ ಮಾತ್ರ ಡಿಫ್ರೆನ್ಸ್ ಬರುತ್ತಾ ಅಥವಾ ಬೇರೆದೇನಾದರೂ ಚೇಂಜಸ್ ಬರುತ್ತಾ? ಇಲ್ಲ ಸರ್, ವಾರಂಟಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಇದು 5 years ವಾರಂಟಿ ಇರುತ್ತೆ ಸರ್, ಅದು 6 years ವಾರಂಟಿ ಇರುತ್ತೆ. ಎರಡೂ ಕೂಡ 1000 ವಾಟ್ಸ್ ಔಟ್ಪುಟ್ಟು 150H ಬ್ಯಾಟ್ರಿ ಇರುತ್ತೆ ಸರ್. ಮೇಡಮ್ ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಮನೇಲಿ ಮತ್ತೆ ಕಮರ್ಷಿಯಲ್ ಆಗಿ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್ ಮನೇಲಿ ಅಂತಂದರೆ 3 LED, 1 TV, 1 ಫ್ಯಾನ್ ರನ್ ಮಾಡ್ತೀನಿ ಅಂದರೆ ನಿಮಗೆ 5 to 6 hours ಕಂಟಿನ್ಯೂಸ್ ಆಗಿ ಬ್ಯಾಕಪ್ ಕೊಡುತ್ತೆ ಸರ್. ಅದು ಬಿಟ್ಟು ಈಗ ಆಫೀಸಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಇಂಜೆಕ್ಟ್ ಪ್ರಿಂಟರು, ಒಂದು 4 ಲ್ಯಾಪ್ಟಾಪ್ಸು, 1 ಡೆಸ್ಕ್ಟಾಪ್ಸ್ ಇರುತ್ತೆ, ಅದನ್ನು ಕೂಡ ಆಫೀಸಲ್ಲಿ ಕೂಡ ಯೂಸ್ ಮಾಡ್ಕೊಬೋದು ಸರ್. ಸರ್ ಈಗ ಮನೇಲಿ HP ಮೋಟರ್ ಇರುತ್ತೆ, ಅದನ್ನು ಕೂಡ ಈ ಮಾಡೆಲ್ಸ್ಗಳಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಶುಗರ್ ಕೇನ್ ಜ್ಯೂಸ್ ಮಿಷಿನ್ ಇರುತ್ತೆ ಕೂಡ ಅದು ಇರುತ್ತೆ ಸರ್, ಅದನ್ನು ಕೂಡ ಈ ಮಾಡೆಲ್ಸ್ಗಳಲ್ಲಿ ನಾವು ಯೂಸ್ ಮಾಡ್ಬೋದು ಸರ್. ಈಗ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅವ್ರು ಆಕ್ಸಿಜನ್ ಮಿಷಿನ್ ರನ್ ಮಾಡಬೇಕಾಗಿರುತ್ತೆ, ಅವಾಗ ಟ್ರಾವೆಲ್ ಮಾಡೋ ಅವಶ್ಯಕತೆ ಇರುತ್ತೆ, ಅವಾಗ ಕೂಡ ಚಾರ್ಜ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು ಸರ್. ಈಗ ಮನೇಲಿ ಲೇಡೀಸ್ ಇರ್ತಾರೆ, ಅವ್ರು ಟೈಲರಿಂಗ್ ಮಿಷಿನ್ ರನ್ ಮಾಡಬೇಕಾಗಿರುತ್ತೆ, ಅಂಥವ್ರು ಕೂಡ ಯೂಸ್ ಮಾಡ್ಕೊಬೋದು ಸರ್. ಮೇಡಮ್ ಹಾಗಾದ್ರೆ ಈ ಚಿಕ್ಕ ವೇರಿಯಂಟು 13 kg ವೆಯ್ಟ್ ಬರುತ್ತೆ ಅಂತ ಹೇಳಿದ್ರಿ, ಈ 3 ವೇರಿಯಂಟ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್? ಇದು 13 kg ವೆಯ್ಟ್ ಇರುತ್ತೆ, ಹಂಗೆ ಇದು 19 kg ಇರುತ್ತೆ ಸರ್. ಇದು ಎರಡು ಕೂಡ 21 kg ವೆಯ್ಟ್ ಬರುತ್ತೆ. ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು, ಚಾರ್ಜ್ ಮಾಡ್ಕೊಂಡು. ಎಮರ್ಜೆನ್ಸಿ ಇರುತ್ತೆ, ನಾವು ಹೊರಗಡೆ ಹೋಗ್ಬೇಕಾಗಿರುತ್ತೆ, ಈಗ ಲ್ಯಾಪ್ಟಾಪ್ ಕ್ಯಾರಿ ಮಾಡ್ತೀವಿ ಕೆಲವೊಬ್ರು, ಅಂಥವ್ರು ಕೂಡ ಇದನ್ನು ಚಾರ್ಜ್ ಮಾಡಿ ಮನೇಲಿ ತೊಗೊಂಡೋಗಿ ಯೂಸ್ ಮಾಡ್ಬೋದು ಸರ್. ಮನೆಯಲ್ಲೋ ಒಂದು ಕಾರ್ ಡಿಕ್ಕಿಲೋ ಒಂದು ಫುಡ್ ಟ್ರಕ್ಕಲ್ಲೋ ಎಲ್ಲೋ ಒಂದು ಕಡೆ ಇಟ್ಕೋಬಹುದು. ಗಾಡಿ, ಕಾರು ಎಲ್ಲಿ ಬೇಕಾದ್ರೂ ನೀವು ಚಾರ್ಜ್ ಮಾಡಿ ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಓಕೆ ಮ್ಯಾಮ್, ಹಾಗೆ ನೆಕ್ಸ್ಟ್ ವೇರಿಯಂಟು ಸರ್ ನೆಕ್ಸ್ಟ್ ಬಂದು 2 kV ಸರ್. ಇದು BD 2000 ಆ್ಯಂಡ್ BG 2000, 1600 ವಾಟ್ಸ್ ಔಟ್ಪುಟ್ಟು ಆ್ಯಂಡ್ 200H ಬ್ಯಾಟ್ರಿ ಇರುತ್ತೆ ಸರ್. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಇದು 4 years ವಾರಂಟಿ ಇರುತ್ತೆ, ಇದು 6 years ವಾರಂಟಿ ಇರುತ್ತೆ ಸರ್. ಸರ್ ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತಂದರೆ, 4 BHK ಹೌಸ್ ಇರುತ್ತೆ, ಅಲ್ಲೂ ಯೂಸ್ ಮಾಡ್ಬೋದು. ಒಂದು 6 to 7 ಲೈಟ್ಸು, ಒಂದು 3-4 ಫ್ಯಾನ್ಸು, TV, ಲ್ಯಾಪ್ಟಾಪು, ಡೆಸ್ಕ್ಟಾಪ್ಸು, CC ಕ್ಯಾಮ್ರಾ ಇದೆಲ್ಲ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ 1 HP ಮೋಟರ್ ಕೂಡ ರನ್ ಮಾಡ್ಕೋಬೋದು. ಇಲ್ಲ ನಾನು ಆಫೀಸಿಗೆ ಯೂಸ್ ಮಾಡ್ತೀನಿ ಅಂದರೆ ಲೇಸರ್ ಪ್ರಿಂಟರ್ಸ್ ಇರುತ್ತೆ, ಅದನ್ನು ಎಲ್ಲ ಕೂಡ ಯೂಸ್ ಮಾಡ್ಕೊಬೋದು ಸರ್. ಸರ್ ಇವಾಗ ನಮ್ಮಲ್ಲಿ 0.5 kV ಇಂದ 2 kV ವರೆಗೂ ಇನ್ವರ್ಟರ್ ಮತ್ತು ಬ್ಯಾಟ್ರಿ ಎರಡು ಇನ್ಬಿಲ್ಟ್ ಅಲ್ಲಿ ಒಂದೇ ಬಾಕ್ಸ್ ಅಲ್ಲೇ ಇರುತ್ತೆ. ಸೊ 3 kV ಅನ್ವರ್ಡ್ಸು ಇನ್ವರ್ಟರ್ ಸಪ್ರೇಟು, ಬ್ಯಾಟ್ರಿ ಸಪ್ರೇಟ್ ಬರುತ್ತೆ. ಸೊ 3 kW ಬಂದು ನಿಮಗೆ ಆ್ಯಕ್ಚುಲಿ ಇದು 2400 ವ್ಯಾಟ್ಸ್ ಔಟ್ಪುಟ್ಟು, 400H ಬ್ಯಾಟ್ರಿ ಇರುತ್ತೆ. ಸೊ ಇದು ನಿಮಗೆ 3 kW UPS ಇರುತ್ತೆ. BK 3000 ಆ್ಯಂಡ್ BLF 4000 ಅಂತ ಇರುತ್ತೆ. ಸೊ ಇದು ನಿಮಗೆ ಇನ್ವರ್ಟರು, ಇದು ಬ್ಯಾಟ್ರಿ ಪ್ಯಾಕ್ ಇರುತ್ತೆ. ಸೊ ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಆಫೀಸಲ್ಲಿ ಒಂದು 10 ಡೆಸ್ಕ್ಟಾಪ್ಸ್ ಇರುತ್ತೆ, ಮತ್ತು ಲ್ಯಾಪ್ಟಾಪ್ಸು, CC ಕ್ಯಾಮ್ರಾಸು, ಲೈಟಿಂಗ್ಸು, ಫ್ಯಾನ್ಸು, ಸೊ ಈ ಥರ ಎಲ್ಲ ಯೂಸ್ ಮಾಡಬೇಕು ಅಂತ ಆಫೀಸಲ್ಲಿ ಕಮರ್ಷಿಯಲ್ ಪರ್ಪಸ್ಗೆ ನೋಡ್ತಾ ಇರ್ತೀರಾ. ಹಾಗೆ ಮನೆಗೆ ಒಂದು ಡೂಪ್ಲೆಕ್ಸ್ ಹೌಸ್ಗೆ ಸೊ ಒಂದು 10 to 15 ಲೈಟ್ಸ್ ರನ್ ಆಗಬೇಕು, ಒಂದು 5 to 6 ಫ್ಯಾನ್ಸ್ ರನ್ ಆಗಬೇಕು,
ಲ್ಯಾಪ್ಟಾಪ್ಸು, ಡೆಸ್ಕ್ಟಾಪ್ಸು, ಮತ್ತು ಹಾಫ್ HP 1 HP ಮೋಟರ್ಸು, ವಾಟರ್ ಫಿಲ್ಟರು, ಎವ್ರಿಥಿಂಗ್ ರನ್ ಆಗಬೇಕು ಅನ್ನೋ ಪ್ಲಾನಲ್ಲಿ ಇರ್ತೀರಾ. ಸೊ ಹಾಗೆ ನಿಮಗೆ ಇದು ಡೂಪ್ಲೆಕ್ಸ್ ಹೌಸ್ಗೆ ಪರ್ಫೆಕ್ಟ್ ಚಾಯ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮಾಡಲ್ಸ್ ಬಂದು 5 kV, 7.5 kV, 10 kV ಕೂಡ ಅವೈಲಬಿಲಿಟಿ ಇದೆ. ಸೊ ಯಾರೆಲ್ಲ AC, ಫ್ರಿಡ್ಜು, ವಾಷಿಂಗ್ ಮಿಷಿನು ಲೈಕ್ ದಟ್ ಈ ಥರ ಎಲ್ಲ ಯಾರೆಲ್ಲ ರನ್ ಮಾಡಬೇಕು ಅಂತ ಇರ್ತಾರೆ ಅವ್ರಿಗೂ ಕೂಡ 5 kV, 7.5 kV, 10 kV ವರೆಗೂ ಅವೈಲಬಿಲಿಟಿ ಇದೆ. ಸೊ ನೀವು ನೆಕ್ಸ್ಟ್ ಏನಾದರೂ ನಿಮಗೆ ಕ್ವಶನ್ಸು, ಡೌಟ್ಸು, ಸೊ ಏನೆಲ್ಲ ಯಾವ ಥರ ಯೂಸ್ ಮಾಡೋದು, ಏನೇ ಡೌಟ್ಸ್ ಇದ್ದರೂ ಇದೇ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವೇನಾದರೂ UPSನ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂದರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾರೆ ನಂಬರ್ಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೊ ಹಾಗೆ ನೀವು ಏನಾದರೂ ಫಿಸಿಕಲ್ ಆಗಿ ನೋಡಬೇಕು ಅಂದರೆ ಭಗತ್ ಇಂಟೀರಿಯರ್ಸ್ ಅವರ ಆಫೀಸ್ಗೆ ಕೋಣುಕುಂಟೆಯಲ್ಲಿ ವಿಸಿಟ್ ಮಾಡ್ಬೋದು. ಸೊ ನೋಡಿ ಆರ್ಡರ್ನ ಬುಕ್ಕಿಂಗ್ ಮಾಡ್ಕೊಳ್ಬೋದು. ಹಾಗೆ ನೀವೇನಾದರೂ ನ್ಯೂ ಬಿಸ್ನೆಸ್ನ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆಲ್ ಓವರ್ ದಿ ಕರ್ನಾಟಕ ನೀವು ಎಲ್ಲೇ ಇದ್ರೂ ಕೂಡ ಸೊ ಬಿಸ್ನೆಸ್ ಆಪರ್ಚುನಿಟಿ ನಿಮಗೋಸ್ಕರ ಅಂತಲೇ ಆಫರ್ ಇದೆ. ಹಾಗೆ ನೀವೇನಾದರೂ EMI ಅಲ್ಲಿ ನೋಡಬೇಕು ಅಂತ ಇದ್ದರೆ ಕೂಡ ಸೊ ನಿಮ್ದು ಯಾವುದೇ ಎಕ್ಸಿಸ್ಟಿಂಗ್ ಬಜಾಜ್ ಕಾರ್ಡ್ ಇದ್ದರೂ ಅಥವಾ ಯಾವುದೇ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಇದ್ದರೂ ಕೂಡ ನಾವು EMI ಫೆಸಿಲಿಟಿ ಆಫರ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ನೀವೇನಾದರೂ ನ್ಯೂ ಬಿಸ್ನೆಸ್ನ ಆಲ್ ಓವರ್ ದಿ ಕರ್ನಾಟಕ ಸ್ಟಾರ್ಟ್ ಮಾಡಬೇಕು, ನಾನು ಇವಾಗ ಹುಬ್ಳಿಲಿದ್ದೀನಿ ಅಥವಾ ಧಾರವಾಡದಲ್ಲಿದ್ದೀನಿ, ಎಲ್ಲೇ ಇದ್ದೀನಿ, ಸೊ ಏನಾದರೂ ನ್ಯೂ ಬಿಸ್ನೆಸ್ನ ಆಪರ್ಚುನಿಟಿ ಇದೆಯಾ ಅಂತ ಕೇಳೋದ್ರೆ ಅಫ್ಕೋರ್ಸ್ ಖಂಡಿತ ನಿಮಗೋಸ್ಕರ ಅಂತಲೇ ಆಫರ್ ಇದೆ. ಸೊ ಹಾಗೆ ನೀವೇನಾದರೂ ಆಲ್ ಓವರ್ ದ ಬ್ಯಾಂಗ್ಳೂರು ಎಲ್ಲೇ ಇದ್ದರೂ ಕೂಡ ನಾವು ಡೀಲರ್ಶಿಪ್ನ ನಿಮಗೆ ಆಫರ್ ಮಾಡ್ತಾ ಇದ್ದೀವಿ. ಸೊ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಹ್ಯಾಡ್ ಆನ್ ಮಾಡಿಕೊಂಡು ಒಂದು ಸ್ಟಾರ್ಟ್ ಮಾಡೋಣ ಅನ್ನೋ ಪ್ಲಾನಿಂಗಲ್ಲಿದ್ದರೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಅಂತಲೇ ಬಿಸ್ನೆಸ್ ಆಪರ್ಚುನಿಟಿ ಆಫರ್ ಇದೆ.